ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1105ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒಪ್ಪೋ ಇಂದ. ಒಪ್ಪೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಎರಡು ಹೊಸ ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಒಪ್ಪೋ K13 ಟರ್ಬೋ ಹಾಗೆ ಬಂದ್ಬಿಟ್ಟು ಟರ್ಬೋ ಪ್ರೋ ಅಂತೇಳಿ. ಇದರಲ್ಲಿ ಒಂದು ಮೊಬೈಲ್ ಕಂಪ್ಲೀಟ್ ಆಗಿ ವೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನ ಒಂದು ಮೊಬೈಲ್ ಓಕೆ ತಗೋಬಹುದು. ನೀವು ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋಣಂತೆ. ಎರಡರಲ್ಲೂ ಕೂಡ ನಿಮಗೆ 6.8 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಒಂದರಲ್ಲಿ ನಿಮಗೆ MediaTek Dimensity 8450 ಯೂಸ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಎರಡು ಕೂಡ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ ನಿಮಗೆ 16 ಮೆಗಾ ಪಿಕ್ಸೆಲ್ ಇರುತ್ತೆ, 7000 mAh ಬ್ಯಾಟರಿ ಇರುತ್ತೆ, 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಅಲ್ಲಿ ಇರೋ ಸ್ಪೆಷಲ್ ಏನು ಗೊತ್ತಾ, ಎರಡರಲ್ಲೂ ಕೂಡ ನಿಮಗೆ ಬಿಲ್ಟ್ ಇನ್ ಕೂಲಿಂಗ್ ಫ್ಯಾನ್ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಸಣ್ಣ ಫ್ಯಾನ್ ಆದ್ರೆ ಕೊಟ್ಟಿರ್ತಾರೆ. ಇದು ಕಂಪ್ಲೀಟ್ ಆಗಿ ಗೇಮಿಂಗ್ ಅಂತಾನೆ ಹೇಳ್ಬೋದು. ನೀವು ಗೇಮ್ ಆಡ್ಬೇಕಾದ್ರೆ ನಿಮಗೆ ಹೀಟ್ ಅನ್ಸೋದಿಲ್ಲ. ಕಂಪ್ಲೀಟ್ ಆಗಿ ಇನ್ಬಿಲ್ಟ್ ಫ್ಯಾನ್ ಕೊಟ್ಟಿದಾರಲ್ಲ, ನಿಮಗೆ ಮೊಬೈಲ್ ಅನ್ನೋದು ತುಂಬಾನೇ ಕೂಲ್ ಆಗಿರುತ್ತೆ. ಈ ಎರಡು ಮೊಬೈಲ್ ಅಲ್ಲಿ ಇದೇ ಸ್ಪೆಷಲ್. ಇನ್ನ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಬೇಸ್ ವೇರಿಯಂಟ್ 8GB 128GB 27,000 ಇಟ್ಟಿದ್ದಾರೆ. ಅದು ಕೂಡ ನಿಮಗೇನು K13 ಟರ್ಬೋ. ಅದೇ ನಿಮಗೆ ಪ್ರೋ ವರ್ಷನ್ ಬೇಕು ಅಂದ್ರೆ ಬೇಸ್ ವೇರಿಯಂಟ್ 8GB 256GB 35,000 ಇಟ್ಟಿದ್ದಾರೆ. ಎರಡು ಪ್ರೈಸ್ ಕೂಡ ವಿತ್ ಬ್ಯಾಂಕ್ ಆಫರ್ಸ್. ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಪ್ರೈಸ್ ನಿಮಗೆ ಈ ಮೊಬೈಲ್ಸ್ ಆದ್ರೆ ಸಿಗುತ್ತೆ. ಮತ್ತೆ ಇಷ್ಟು ದುಡ್ಡು ಕೊಟ್ಟು ಈ ಮೊಬೈಲ್ ನ ತಗೋಬಹುದಾ ಬ್ರೋ ಅಂತ ನನಗೆ ಕೇಳಿದ್ರೆ, ನಿಮಗೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಬೆಟರ್ ಆಗಿರೋ ಮೊಬೈಲ್ಸ್ ಕೂಡ ಸಿಗುತ್ತೆ. ಇನ್ನ ಕಮ್ಮಿ ಪ್ರೈಸಿಗೂ ಕೂಡ ಇದಕ್ಕಿಂತ ಚೆನ್ನಾಗಿರೋ ಮೊಬೈಲ್ಸ್ ಆದ್ರೆ ಇದೆ. ಏನಂದ್ರೆ ನಮಗೆ ಬಿಲ್ಟ್ ಇನ್ ಫ್ಯಾನ್ ಇರಬೇಕು, ನೋಡೋದಕ್ಕೆ ಯೂನಿಕ್ ಆಗಿರಬೇಕು, ಹಾಗೆ ಬಂದ್ಬಿಟ್ಟು ಓಪೋ ಬ್ರ್ಯಾಂಡ್ ಅಲ್ಲೇ ಬೇಕು ಅಂದ್ರೆ ನಾವಾಗಷ್ಟೇ ತಗೊಳ್ಳಿ, ಇಲ್ಲಾಂದ್ರೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಪ್ರೋ ವರ್ಷನ್ ಬೇಕು ಅಂದ್ರೆ ಹತ್ರ 40,000 ಇಟ್ಟಿದ್ದಾರೆ, 38-39,000 ವರೆಗೂ ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ 35,000ಕ್ಕೆ ಸಿಗುತ್ತೆ. ಅಷ್ಟೆಲ್ಲ ವರ್ತಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಕು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಮುಂದಿನ ತಿಂಗಳೇ ಐಫೋನ್ 17 ಸೀರೀಸ್ ಆದ್ರೆ ಲಾಂಚ್ ಮಾಡ್ತಾರೆ. ಈ ಸಲ ಈ ಒಂದು ಸೀರೀಸ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಐಫೋನ್ 17 ಏರ್ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಬ್ಯಾಟರಿ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬ್ಯಾಟರಿ ಥಿಕ್ನೆಸ್ ನೋಡಬಹುದು. ಜಸ್ಟ್ ನಿಮಗೆ 2.4 mm ಥಿಕ್ನೆಸ್ ಇರುತ್ತೆ. ಇನ್ನು ಮೊಬೈಲ್ ಥಿಕ್ನೆಸ್ ವಿಷಯಕ್ಕೆ ಬಂದ್ರೆ 5.5 mm ಥಿಕ್ನೆಸ್ ಇರುತ್ತೆ. ತುಂಬಾ ತೆಳ್ಳಗಿರುತ್ತೆ ಅಂತಾನೆ ಹೇಳ್ಬೋದು, ತುಂಬಾನೇ ಸ್ಲಿಮ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು 2900 mAh ಬ್ಯಾಟರಿಯಿಂದ ನಿಮಗೆ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಏನಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಪ್ರತಿದಿನ ನೀವು 2 ಸಲ ಚಾರ್ಜ್ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ತುಂಬಾ ಸಣ್ಣ ಸೈಜ್ ಬ್ಯಾಟರಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಪವರ್ ಕನ್ಸಂಪ್ಷನ್ ಕೂಡ ಅದೇ ರೀತಿ ಇರುತ್ತೆ. ತುಂಬಾನೇ ತಿನ್ನಿದೆ. ಬ್ಯಾಟರಿ ನೋಡಬಹುದು, ಜಸ್ಟ್ 2.9 mm ಥಿಕ್ನೆಸ್ ಆದ್ರೆ ಇದೆ, 3 mm ಇಲ್ಲ, ಅಷ್ಟು ತೆಳ್ಳಗಾದ್ರೆ ಇದೆ. ಹಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ನಿಮಗೆ ತುಂಬಾನೇ ಸ್ಲಿಮ್ ಆಗಿರುತ್ತೆ. ಈ ಮೊಬೈಲ್ ನಿಮಗೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಿಮಗೆ ಐಫೋನ್ 17 ಆಸ್ ಯೂಶುವಲ್ 16 ಯಾವ ಪ್ರೈಸ್ ಇತ್ತು 17 ಕೂಡ ಅದೇ ಪ್ರೈಸಿಗೆ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನು ಉಳಿದಿರೋ ಮೊಬೈಲ್ಸ್ ಏನಿದಲ್ಲ, ನಿಮಗೆ ಐಫೋನ್ 17 ಏರ್ ಆಗಿರ್ಬೋದು, ಇನ್ನು ಪ್ರೋ ಮಾಡೆಲ್ಸ್ ಎಲ್ಲನೂ ಕೂಡ ಏನಿಲ್ಲ ಅಂದ್ರೂ ಕೂಡ $50 ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. 4,000-5,000 ನಿಮಗೆ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ, ಮುಂದಿನ ತಿಂಗಳು ಈ ಒಂದು ಮೊಬೈಲ್ಸ್ ಲಾಂಚ್ ಮಾಡ್ತಾರಲ್ಲ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಒಬ್ಬ ಕಳ್ಳ, ಈ ಕಳ್ಳನ ಹಿಡಿದಿದ್ದಾರೆ. ಏನಕ್ಕೆ ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಕಳ್ಳ ಏನ್ ಮಾಡ್ತಿದ್ದಾನೆ ಅಂದ್ರೆ, ಪ್ರತಿದಿನ ತುಂಬಾ ಮನೆಗಳಲ್ಲಿ ಕಳ್ತನ ಆದ್ರೆ ಮಾಡ್ತಿದ್ದಾನೆ. ಅವರೆಲ್ಲರೂ ಕೂಡ ಹೊರಗಿಂದನೂ ಕೂಡ ಲಾಕ್ ಹಾಕಿದ್ದಾರೆ. ಆದ್ರೂ ಕೂಡ ಇವನು ಓಪನ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಇವನು ಹೆಂಗ್ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಲ್ಲಿರೋರೆಲ್ಲ ತುಂಬಾನೇ ಹುಡುಕಿದ್ದಾರೆ, ಯಾರು ಇವನು ಅಂತೇಳಿ. ಕೊನೆಗೆ ಒಂದು ಮನೆಯಲ್ಲಾದ್ರೆ ಸಿಗಾಕೊಂಡಿದ್ದಾನೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವಾಗ ಮನೆಗೆ ಹೊರಗಡೆ ಲಾಕ್ ಹಾಕಿದ್ದಾರೆ ತಾನೆ. ಇವಾಗ ಲಾಕ್ ಕೀನು ಕೂಡ ಇವನ ಹತ್ರ ಆದ್ರೆ ಇಲ್ಲ. ಆದ್ರೆ ಇವನೇನ್ ಮಾಡ್ತಿದ್ದಾರೆ ಅಂದ್ರೆ, ಸಿರಿಂಜ್ ಅಲ್ಲಿ ಪೆಟ್ರೋಲ್ ಆದ್ರೆ ಹಾಕೊಂಡಿರ್ತಾನೆ. ಅಲ್ಲಿ ಹೋಲ್ ಏನಿರುತ್ತಲ್ಲ, ಆ ಹೋಲ್ ಅಲ್ಲಿ ಇವನು ಈ ಒಂದು ಪೆಟ್ರೋಲ್ ಆದ್ರೆ ಹಾಕ್ತಾನೆ. ಪೆಟ್ರೋಲ್ ಹಾಕಿದ್ದಾದ್ಮೇಲೆ ಲೈಟರ್ ತಗೊಂಡು ಬೆಂಕಿ ಹಚ್ತಾನೆ. ಒಂದ್ 2-3 ನಿಮಿಷ ಆಗಿದ್ದಾದ್ಮೇಲೆ ಆಟೋಮೆಟಿಕ್ ಆಗಿ ಆ ಲಾಕ್ ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕಷ್ಟ ಪಡೋದೇ ಬೇಡ. ನೀವು ಎಷ್ಟು ದೊಡ್ಡ ಲಾಕ್ ಆದ್ರೂ ಹಾಕಿರಿ, ಅದ್ರೊಳಗಡೆ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡ್ತಾನೆ. ಆ ಹೀಟಿಗೆ ಆ ಒಂದು ಲಾಕ್ ಅನ್ನೋದು ಓಪನ್ ಆಗ್ತಾ ಇದೆ. ಈ ವಿಡಿಯೋ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಜಸ್ಟ್ ಲಾಕ್ ಒಂದ್ ಹೋಗ್ಬಿಟ್ರೆ ಯಾರು ಏನ್ ಬರೋದಿಲ್ಲ, ಯಾರು ಏನ್ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಒಂದ್ ಸ್ವಲ್ಪ ಸೇಫ್ಟಿ ವಿಷಯದಲ್ಲಿ ನೋಡ್ಕೊಂಡ್ರೆ, ಡೋರಿಗೆ ಸಂಬಂಧಪಟ್ಟ ಲಾಕ್ಸ್ ಆದ್ರೆ ಸಿಗ್ತಾ ಇರತ್ತೆ. ಒಂದ್ ಸ್ವಲ್ಪ ಹೆವಿ ಗೇಜ್ ಇರುತ್ತೆ, ಆ ತರ ಲಾಕ್ಸ್ ಆದ್ರೆ ಹಾಕ್ಸಿ. ಇವಾಗೆಲ್ಲ ಹೆಂಗೆ ಅಂದ್ರೆ ಕಟ್ ಮಾಡಿನೂ ಕೂಡ ಒಳಗಡೆ ಬರ್ತಾರೆ, ಅಷ್ಟು ಬುದ್ಧಿವಂತರಾಗಿದ್ದಾರೆ. ನಿಮ್ಮ ಹುಷಾರಲ್ಲಿ ನೀವಿರಿ. ಈ ತರ ಸಣ್ಣ ಪುಟ್ಟ ಬೀಗ ಹಾಕೋದಿಕ್ಕಾದ್ರೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮ್ಮ ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಅಜ್ಜಿ ಸ್ಟೋರಿ ನಿಮ್ಗೆಲ್ಲರಿಗೂ ಕೂಡ ಒಂದು ಸ್ಟೋರಿ ಎಲ್ಲ ಇನ್ಸ್ಪಿರೇಷನ್ ಆಗಿ ಇರಬೇಕು. ಅದಕ್ಕೋಸ್ಕರ ಈ ಒಂದು ನ್ಯೂಸ್ ತಗೊಂಡಿದ್ದೀನಿ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ, ಒಂದು ಹನುಮಾನ್ ಟೆಂಪಲ್ ಇದೆ, ಆಂಜನೇಯ ಟೆಂಪಲ್ ಇದೆ. ಆ ಒಂದು ಟೆಂಪಲ್ ತುಂಬಾನೇ ಹಳೇದು.
ಹಳೇದು, ಇವಾಗ ಅದನ್ನ ರಿನೋವೇಟ್ ಆದ್ರೆ ಮಾಡಬೇಕು, ಕಂಪ್ಲೀಟ್ ಆಗಿ ಹೊಸದಾಗಿ ಕಟ್ಟಬೇಕು. ಆದ್ರೆ ತುಂಬಾ ಜನ ದುಡ್ಡು ಆದ್ರೆ ಕೊಡ್ತಿಲ್ಲ. ಕೊನೆಗೆ ಈ ಅಜ್ಜಿ ಏನ್ ಮಾಡಿದ್ದಾಳೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಅಜ್ಜಿ ಬಂದ್ಬಿಟ್ಟು ಭಿಕ್ಷೆ ಆದ್ರೆ ಬೇಡ್ತಾರೆ. ಅವರು ಇವತ್ತಿನವರೆಗೂ 1,60,000 ಕೂಡಿಟ್ಕೊಂಡಿದ್ದಾರೆ. ಅದಷ್ಟು ಕೂಡ ದೇವಸ್ಥಾನಕ್ಕೆ ಡೊನೇಟ್ ಮಾಡಿದ್ದಾರೆ. ನನ್ನ ಸೈಡ್ ಇಂದ ಇಷ್ಟ ಆಗುತ್ತೆ, ಇದ್ರಲ್ಲಿ ನಿಮಗೆ ಏನೇನಾಗುತ್ತೋ ಅದನ್ನೆಲ್ಲಾನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಅಜ್ಜಿಗೆ ಕೇಳಿದ್ದಾರೆ, ನೀನ್ ಕಷ್ಟಪಟ್ಟು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಇಸ್ಕೊಂಡು ಇಷ್ಟು ದುಡ್ಡು ಕೂಡಿಟ್ಟಿದ್ಯಾ, ಮತ್ತೇನಕ್ಕೆ ಕೊಡ್ತಿದ್ಯಾ ಅಂದ್ರೆ, ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ದುಡ್ಡು ಕೂಡಿಟ್ಟಿದ್ರಲ್ಲ ಅದಷ್ಟು ದುಡ್ಡು ಕೂಡ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದ್ ರೀತಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಇಂಥವ್ರನ್ನ ನಾವು ನೋಡಿ ಇನ್ಸ್ಪಿರೇಷನ್ ಆದ್ರೆ ತಗೋಬೇಕು. ತುಂಬಾನೇ ಗ್ರೇಟ್ ಅನ್ನಿಸ್ತು. ಇವಾಗಿನ ಕಾಲದಲ್ಲಿ ಒಂದು 1,000 ರೂಪಾಯಿ ದುಡಿದ್ರೆ 10 ರೂಪಾಯಿ ಅಲ್ಲ 2 ರೂಪಾಯಿ ಯಾರಿಗಾದ್ರೂ ಕೊಡ್ಬೇಕಂದ್ರೂ ಕೂಡ ತುಂಬಾ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ಈ ಅಜ್ಜಿ ನೋಡ್ಕೊಂಡ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಭಿಕ್ಷೆ ಬೇಡಿದ್ರೆ ಪಾಪ ಅವ್ರಿಗೆ ಅಷ್ಟು ದುಡ್ಡು ಬಂದಿರತ್ತೆ. ಅದಷ್ಟು ದುಡ್ಡು ಕೂಡ ದೇವಸ್ಥಾನಕ್ಕೆ ಡೊನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಿಮ್ ಕುಕ್ ಇಂದ ರೀಸೆಂಟ್ ಆಗಿ ಟಿಮ್ ಕುಕ್ ಅವರು ಒಂದು ಮೀಟಿಂಗ್ ಆದ್ರೆ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ಅಲ್ಲಿ ನೋಡ್ಕೊಂಡ್ರೆ ಮೇಜರ್ ಆಗಿ ಇಂಡಿಯಾ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂತದೇನ್ ಮಾತಾಡಿದ್ದಾರೆ ಬ್ರೋ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಫಸ್ಟಿಗೆಲ್ಲ ನೋಡ್ಕೊಂಡ್ರೆ ಚೈನಾ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಾನೆ ಹೇಳ್ಬೋದು. ನಿಮಗೆ ಏನೇ ಬೇಕಂದ್ರೂ ಕೂಡ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಇವಾಗ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕೂಡ ಆಪಲ್ ಬಗ್ಗೆ ಮಾತಾಡೋದಾದ್ರೆ, ಆಪಲ್ಗೆ ಸಂಬಂಧಪಟ್ಟ ತುಂಬಾ ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾದಲ್ಲಿ ಇವಾಗ ಅಸೆಂಬಲ್ ಆಗ್ತಾ ಇದೆ. ಮೇಜರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಟಿಮ್ ಕುಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಧಾನಕ್ಕೆ ಬರ್ತಾ ಬರ್ತಾ ಇನ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಚೈನಾದಲ್ಲಿ ಏನೇನೆಲ್ಲ ಫ್ಯಾಕ್ಟರೀಸ್ ಇದೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡೋಣಂತೆ, ಎಲ್ಲಾನು ಕೂಡ ಇಂಡಿಯಾಗೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರಾದ್ರೆ ಮಾತಾಡ್ತಿದ್ದಾರೆ. ಆದ್ರೆ ಟ್ರಂಪ್ ಇದಕ್ಕೆ ಒಪ್ತಾ ಇಲ್ಲ. ಟ್ರಂಪಿಗೆ ಒಂದು ಸ್ವಲ್ಪ ಹೊಟ್ಟೆ ಉರಿತಾ ಇದೆ. ಎಲ್ಲಾನು ಕೂಡ ನಮ್ಮ ಇಂಡಿಯಾದಲ್ಲೇ ಆಗ್ತಿದಲ್ಲ, ಅಮೆರಿಕಾದಲ್ಲಿ ಯಾಕೆ ಆಗ್ತಿಲ್ಲ ಅಂತೇಳಿ. ಅಮೆರಿಕಾದಲ್ಲಿ ಏನಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಇಲ್ಲಿ ಕೆಲಸದವರು ಒಂದು 1,000 ರೂಪಾಯಿಗೆ ಕೆಲಸದವ್ರು ಸಿಕ್ಕಿದ್ರೆ ಅಮೆರಿಕಾದಲ್ಲಿ 5,000 ಕೊಡಬೇಕಾಗತ್ತೆ. ಅಲ್ಲಿ ಅವರಿಗೆ ತುಂಬಾ ಮಟ್ಟಿಗೆ ಖರ್ಚಾಗುತ್ತೆ. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆದ್ರೆ ಹೇಳ್ತಿದ್ದಾರೆ. ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಚೈನಾ ಇನ್ನ ಚೀಪ್ ಅಂತಾನೆ ಹೇಳ್ಬೋದು. ಇಲ್ಲಿ 1,000 ರೂಪಾಯಿಗೆ ಒಬ್ಬ ಕೆಲಸದವನು ಸಿಕ್ಕಿದ್ರೆ ಅಲ್ಲಿ 500 ರೂಪಾಯಿ 400 ರೂಪಾಯಿಗೂ ಕೂಡ ಒಬ್ಬರಾದ್ರೆ ಸಿಗ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇರುತ್ತೆ, ಅಲ್ಲಿ ಫ್ಯಾಕ್ಟರೀಸ್ ಕೂಡ ಜಾಸ್ತಿ ಇರುತ್ತೆ. ನೋಡ್ಬೇಕು, ಟಿಮ್ ಕುಕ್ ಅವರಂತೂ ಇವಾಗ ಮಾತಾಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಆಪಲ್ ಕಂಪನಿ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ 3 ಬಿಲಿಯನ್ ಸ್ಮಾರ್ಟ್ ಫೋನ್ಸ್ ನ ಸೇಲ್ ಮಾಡಿದ್ದಾರೆ. ಹತ್ತತ್ರ 300 ಕೋಟಿ ಐಫೋನ್ಸ್ ನ ಸೇಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಟಿಮ್ ಕುಕ್ ಅವರು ಹೇಳ್ತಿದ್ದಾರೆ. ನನಗೇನೋ ಒಂದು ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್ ಇದೆ, ನಮ್ಮ ಇಂಡಿಯಾದಲ್ಲಿ ತುಂಬಾ ಮಟ್ಟಿಗೆ ಪ್ರೊಡಕ್ಷನ್ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ, ಗೂಗಲ್ ಕಂಪನಿಯವರು ಆಗಸ್ಟ್ 20ನೇ ತಾರೀಕು ಗ್ಲೋಬಲ್ ಆಗಿ ಪಿಕ್ಸೆಲ್ 10 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಟೋಟಲ್ ಆಗಿ 4 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಗೂಗಲ್ ಪಿಕ್ಸೆಲ್ 10, ಗೂಗಲ್ ಪಿಕ್ಸೆಲ್ 10 Pro, 10 Pro XL, 10 Pro Fold ಅಂತೇಳಿ. ಪ್ರತಿ ಸಲ ಏನ್ ಮಾಡ್ತಿದ್ರು ಅಂದ್ರೆ ಫೋಲ್ಡಬಲ್ ಫೋನ್ ನ ಸಪರೇಟ್ ಆಗಿ ಲಾಂಚ್ ಮಾಡ್ತಾ ಇದ್ರು. ಈ ಸಲ ನಿಮಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಫೋಲ್ಡ್ ಫೋನ್ ಕೂಡ ಲಾಂಚ್ ಮಾಡ್ತಾರೆ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಗಸ್ಟ್ 20ನೇ ತಾರೀಕಿಂದಾನೆ ನಿಮಗೆ ಮೊಬೈಲ್ ಫೋನ್ಸ್ ಏನಿದೆ ಅದೆಲ್ಲಾನು ಕೂಡ ನಿಮಗೆ ಸೇಲ್ಗಾದ್ರೆ ಬರುತ್ತೆ. ಫೋಲ್ಡಬಲ್ ಫೋನ್ ಬಂದ್ಬಿಟ್ಟು ಪ್ರೀ ಬುಕಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಕ್ಟೋಬರ್ ಇಲ್ಲಾಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೇಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೇನ್ ರೀಸನ್ ಏನು ಅಂದ್ರೆ ಪ್ರೊಡಕ್ಷನ್ ಅಂತಾನೆ ಹೇಳ್ಬೋದು. ಪ್ರೊಡಕ್ಷನ್ ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಈ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಮಧ್ಯದಲ್ಲಿ ಹಿಂಜ್ ಏನಿರುತ್ತಲ್ಲ ಅದ್ರ ಸಪ್ಲೈ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇನು ಕೂಡ ನಮಗೆ ಕರೆಕ್ಟ್ ಆಗಿ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೂಗಲ್ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಸೇಲಿಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೆ ಲಾಂಚ್ ಮಾತ್ರ ಆಗಸ್ಟ್ 20ನೇ ತಾರೀಕೆ ಆಗುತ್ತೆ. ಸೇಲಿಗೆ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗಿ ತರ್ತೀವಿ ಅಂತ ಹೇಳ್ಬಿಟ್ಟು ಗೂಗಲ್ ಅವರು ಹೇಳ್ತಿದ್ದಾರೆ. ಗೂಗಲ್ ಪಿಕ್ಸೆಲ್ ಫೋನ್ಸ್ ನಿಮಗೆ ಚೆನ್ನಾಗಿರುತ್ತೆ. ಏನಂದ್ರೆ ಹೀಟಿಂಗ್ ಇಶ್ಯೂಸ್ ಜಾಸ್ತಿ, ಏನಕ್ಕೆ ಹೀಟ್ ಆಗುತ್ತೋ ಗೊತ್ತಿಲ್ಲ, ವಿಪರೀತವಾಗಿ ಹೀಟ್ ಆಗುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಹ್ಯಾಂಗ್ ಆಗೋದು. ಸೊ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಇರುತ್ತೆ. ಅದನ್ನೊಂದು ಸ್ವಲ್ಪ ಇವರು ರೆಕ್ಟಿಫೈ ಮಾಡ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಫೋಲ್ಡಬಲ್ ಫೋನ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಆಗಸ್ಟ್ 20ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.